ಮಮ್ಮಿಗೆ ಮ್ಯಾರೇಜ್ ಆಗಿ ಹಸ್ಬೆಂಡ್ ಇರುವಾಗ ನನಗೆ ಯಾಕೆ ಒಂದು ಬಾಯ್ ಫ್ರೆಂಡ್ ಇರಕೂಡ್ದು? ಉತ್ತರ ಕೊಡ್ರಿ. ಇದು ನಾನೇ ಅಲ್ಲಗಾಡದೆ. ಎಂಥ ಪ್ರಶ್ನೆ! ಅದಾದ್ಮೇಲೆ ತೀರ್ಮಾನಕ್ಕೆ ಭಯಂಕರ ಸ್ವಾಮಿಯಲ್ಲಿ ಪ್ರಾರ್ಥಿಸಿದೆ, ಸ್ವಾಮಿ ಇದಕ್ಕೆ ತೀರ್ಮಾನ ಕೊಡು ನೀನು. ಆಮೇಲೆ ವಾಕ್ಯ ಇದೆ, ವಾಕ್ಯ ಕೊಟ್ಟರು ದೇವರು. ಪ್ರಿಯರೇ, ತಪ್ಪು ಮಾಡುವಾಗ ಹಿಂಗೆ ನಾನು ಬೆರಳು ತೋರಿಸುವಾಗ ಒಬ್ಬರನ್ನೇ ನಾನು ತೋರಿಸ್ಲಿಕ್ಕೆ ಸಾಧ್ಯ. ಅಲ್ಲಿ ರಿಟರ್ನ್ ಈ 3 ಬೆರಳು ನನ್ನ ತೋರಿಸುತ್ತೆ. ಹಿಂಗೆ ತೋರಿಸುವಾಗ, ಹೌದಲ್ಲ? ಹಲೋ, ಅವಳು ಸರಿಯಿಲ್ಲ, ಅವನು ಸರಿಯಿಲ್ಲ. ಎಸ್, ನೀನು ಒಬ್ಳಿಗೆ ತೋರಿಸ್ತಾ ಇದೆಯಾ, ಒಬ್ಬನಿಗೆ ತೋರಿಸ್ತಾ ಇದೆಯಾ? ಈ 3 ಬೆರಳು ನನ್ನನ್ನು ಗುರುತಿಸ್ತದೆ. ಇದು ಸೇನಾಧೀಶ್ವರ ಸರ್ವೇಶ್ವರನಿಗೆ ಸಾಕ್ಷಿಯಾಗಿರ್ತದೆ. ಯೋಚನೆ ಮಾಡಿ ನೋಡ್ರಿ. ಆ ಚಿಕ್ಕ ಹುಡುಗಿಯ ಪ್ರಶ್ನೆಗೆ ಬೇರೆ ಗೊತ್ತಿಲ್ಲ, ತಬ್ಬಿಬ್ಬಾಗ್ತಾರೆ, ರೈಟ್ ಆನ್ಸರ್ಗಳನ್ನ ಕೊಡು. ದೇವನ ವಾಕ್ಯ. ಹಾಗಾದರೆ ಮಗುವಿಗೆ ಯಾವ ಬೆಳಕನ್ನು ನೀನು ತುಂಬಿದ್ಯಾ? ಆ ಮಗು ಯಾವ ಬೆಳಕಿನಲ್ಲಿ ಬೆಳೆಯುತ್ತೆ? ಆ ಮಗುವಿನಿಂದ ಏನನ್ನ ನೀನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ? ನಿನ್ನ ಕುಟುಂಬವು ಯಾವ ರೀತಿಯಲ್ಲಿ ಆಶೀರ್ವದಿಸಲ್ಪಡ್ತದೆ? ನಿನ್ನ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ದೇವನ ಕೃಪೆ, ದೇವನ ಅನುಭವ ಯಾವ ರೀತಿಯಲ್ಲಿ ಬರ್ಬೋದು? ಯೋಚನೆ ಮಾಡಿ ನೋಡ್ರಿ. ತಾಯಿಯೇ ಮಗಳನ್ನ ಕೆಡಿಸುವಾಗ ನೀನು ಮಾಡಿದಂಥ ವಾಗ್ದಾನವಾದರೂ ಏನು? ಅದು ನನ್ನ ಪ್ರಶ್ನೆ. ಅಲ್ಲ ಸಿಸ್ಟರ್, ನೀವೆಂಥ ಒಂದು ಕಾಮನ್ ಸೆನ್ಸ್ ಬೇಡವಾ? ಇಲ್ಲ, ನಿಮ್ಮ ಸ್ವಂತ ಮಗಳ ಹತ್ರ ಕೊಟ್ಟು ನೀವು ಮೊಬೈಲಲ್ಲಿ ಮೆಸೇಜ್ ಕಳಿಸ್ತಿರಲ್ಲ, ಈ ಮಗಳು ಇನ್ನೊಂದು ದಿವಸ ನಿನಗೆ ಪ್ರಶ್ನೆ ಕೇಳ್ತದೆ ಅಂತೇಳಿ ಎಂದು ಬುದ್ಧಿ ಇಲ್ವಾ ನಿಮಗೆ ಅಂತ. ಆಕೆ ಅಳ್ತಾಳೆ, ಕಣ್ಣೀರು. ನಾನು ಹೇಳಿದೆ, ಕಣ್ಣೀರು ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಶಿಲುಬೆ ಆದಿಯಲ್ಲಿ 7ನೇ ಸ್ಥಳ 7ರಿಂದ 8ಕ್ಕೆ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತು ನಡೆಯುವಾಗ ಜೆರುಸಲೇಮ್ ಆ ಕುವರ ಕುವರಿಯರ ಸೌಂಡ್ ಕೇಳಿ ಯೇಸು ನಿಂತು, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಎಷ್ಟು ಒಳ್ಳೆ ವಾಕ್ಯ ನೋಡ್ರಿ. ಮುಂದಿನ ದಿನಗಳಲ್ಲಿ ನಿನಗಾಗಿ ನಿನ್ನ ಮಕ್ಕಳಿಗಾಗಿ ಅಳಬೇಕೆಂಬುದಾಗಿ 2024ರಲ್ಲೇ ಯೇಸು ಅಲ್ಲಿ ಹೇಳಿಯಾಯಿತು. ಎಷ್ಟು ಕುಟುಂಬದಲ್ಲಿ ಕಣ್ಣೀರು! ಅಯ್ಯೋ ನನ್ನ ಮಗಳು ಸರಿ ಇಲ್ಲ, ಅಯ್ಯೋ ನನ್ನ ಮಗ ಸರಿ ಇಲ್ಲ. ಎಸ್, ಏಕೆಂದರೆ ನಿನ್ನ ಮಗಳು ನಿನ್ನ ಮಗ ಸರಿಯಾಗಬೇಕಾದ್ರೆ ಫಸ್ಟ್ ನೀನು ಸರಿಯಾಗಬೇಕು. ನೀನು ಸರಿ ಇಲ್ಲದಿದ್ದರೆ, ಇಲ್ಲ ಗಂಡನೋ ಇಲ್ಲ ಹೆಂಡತಿಯೋ ಸರಿ ಇಲ್ಲದಿದ್ದರೆ, ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳು ಯಾವ ಕಾರಣಕ್ಕೂ ಸರಿ ಆಗ್ಲಿಕ್ಕೆ ಯಾವ ಒಂದು ಕಾರ್ಯವೂ ಇಲ್ಲ, ನೆಪವನ್ನು ಹುಡುಕುವಂಥದ್ದಲ್ಲ. ಫಸ್ಟ್ ನಾನು ಸರಿ ಇದ್ದಾಗ ನನ್ನ ಕುಟುಂಬ ಸರಿ ಇರ್ತದೆ. ನಾನು ಪರಿಶುದ್ಧತೆ ಇರುವಾಗ, ನನ್ನಲ್ಲಿ ಪರಿಶುದ್ಧತೆ ಇರುವಾಗ ನನ್ನ ಕುಟುಂಬದಲ್ಲಿ ನೀನು ಪರಿಶುದ್ಧತೆಯನ್ನು ಕಾಣಲಿಕ್ಕೆ ಸಾಧ್ಯ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಒಂದು ನೀತಿವಂತನನ್ನ ಸ್ವಾಮಿ ನೋಡಿ. ಓದಿ ವಾಕ್ಯ. ಈ ಘಟನೆಗಳೆಲ್ಲ ನಡೆದ ಮೇಲೆ ಅಬ್ರಾಮನಿಗೆ ಒಂದು ದಿವ್ಯ ದರ್ಶನ ಆಯಿತು. ಅದರಲ್ಲಿ ಸರ್ವೇಶ್ವರ ಸ್ವಾಮಿಯ ಈ ವಾಣಿ ಕೇಳಿಸಿತು, ಅಬ್ರಾಮನೇ ಭಯಪಡಬೇಡ, ನಿನ್ನನ್ನು ರಕ್ಷಿಸುವ ಕವಚ ನಾನೇ. ಅಬ್ರಾಮನೇ ನೀನು ಭಯಪಡಬೇಡ, ನಿನ್ನನ್ನ ರಕ್ಷಿಸುವ ಕವಚ, ಕವನೆಂಟ್ ಇಂಗ್ಲಿಷಲ್ಲಿ ಹೇಳ್ತಾರೆ ಕವನೆಂಟ್, ರಕ್ಷಿಸುವ ಒಂದು ಕವಚವು ನಾನೇ. ಘನವಾದ ಒಂದು ಬಹುಮಾನ ಸಿಗುವುದು ನಿನಗೆ ಸಿಗುವುದು. ಅದಕ್ಕೆ ಪ್ರತ್ಯುತ್ತರವಾಗಿ ಅಬ್ರಾಮನು, ಸ್ವಾಮಿ ಸರ್ವೇಶ್ವರ, ನನಗೆ ಏನು ಕೊಟ್ಟರೇನು? ಸ್ವಾಮಿ ಸರ್ವೇಶ್ವರ, ನನಗೆ ಏನು ಕೊಟ್ರೆ ಏನು?
ನಾನು ಹ್ಮ್. ಪುತ್ರ ಸಂತಾನದಲ್ಲಿದ್ದವನು, ಪುತ್ರ ಸಂತಾನ ಇಲ್ಲದವನು. ಆಮೇಲೆ ನನ್ನ ಮನೆ ಮಾರುಗಳಿಗೆ ಹ್ಮ್. ಉತ್ತರಾಧಿಕಾರಿ ಹ್ಮ್. ದಮಸ್ಕದ ಎಲಿಯೇಜರನ ಹೊರತು ಹ್ಮ್. ಮತ್ತಾರೂ ಇಲ್ಲ. ಹ್ಮ್. ನೀವು ನನಗೆ ಮಕ್ಕಳನ್ನು ಕೊಟ್ಟಿಲ್ಲ. ಹ್ಮ್. ನನ್ನ ಮನೆ ದಾಸನೇ ನನಗೆ ಉತ್ತರಾಧಿಕಾರಿ ಹ್ಮ್. ಎಂದನು. ಹ್ಮ್. ಮತ್ತೆ ಸ್ವಾಮಿಯ ವಾಣಿ, ಇಲ್ಲ, ಅವನು ಉತ್ತರಾಧಿಕಾರಿ ಆಗುವುದಿಲ್ಲ. ಇಲ್ಲ. ಯಾವ ಕಾರಣಕ್ಕ ಬ್ರಾಹ್ಮಣೇ, ನಿನ್ನ ಸಂತತಿ, ನಿನ್ನಿಂದ ಹುಟ್ಟುವಂತ ಮಗುವೇ ನಿನ್ನ ಉತ್ತರಾಧಿಕಾರಿ, ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅನ್ನಳ ಪ್ರಾರ್ಥನೆ, ಅಬ್ರಾಹ್ಮನ ಪ್ರಾರ್ಥನೆ, ಎಷ್ಟು ವ್ಯತ್ಯಾಸ ನೋಡ್ರಿ. ಈ ಅಬ್ರಾಹ್ಮನ 100 ವರ್ಷ, 100 years, 100 ವರ್ಷ ಸರ್ವಶಕ್ತಿಯನ್ನ ಕಳೆದುಕೊಂಡಂತ ದಂಪತಿಗಳು. ಸಾರಳಿಗೆ ಏರುವಂತ ಶಕ್ತಿ ಇಲ್ಲ, ಅಬ್ರಾಹ್ಮನಿಗೆ ಇದು ಆ ಪರಿಶುದ್ಧವಾದಂಥ ಮಗನನ್ನ ಇರುವಂತ ಯಾವ ವಿಧವಾದಂಥ ಶಕ್ತಿ ಇಲ್ಲದಂತ ಆ ಸ್ಥಿತಿ. 100 ವರ್ಷದಲ್ಲಿ, 100ನೇ ವರ್ಷದಲ್ಲಿ ಈ ಒಂದು ಪ್ರಾಮಿಸ್. ಮುಂದಿನ ವಾಕ್ಯ ನೋಡ್ರಿ. ಇಲ್ಲ, ಅವನು ಉತ್ತರಾಧಿಕಾರಿ ಆಗುವುದಿಲ್ಲ. ಅವನು ಉತ್ತರಾಧಿಕಾರಿ ಆಗುವುದಿಲ್ಲ. ನಿನ್ನಿಂದ ಹುಟ್ಟಿದವನೇ, ನಿನ್ನಿಂದ ಹುಟ್ಟಿದವನೇ ನಿನಗೆ ನಿನಗೆ ಉತ್ತರಾಧಿಕಾರಿ ಆಗುತ್ತಾನೆ. ಆಮೇಲೆ ಸರ್ವೇಶ್ವರ ಬಳಿಕ ಅಬ್ರಾಮನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ಆ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು. ಅಬ್ರಾಮನೇ ಎಲ್ಲಿಗೆ ಬಾ. ಓದಿ ಬ್ರದರ್ ವಾಕ್ಯ. ಸರ್ವೇಶ್ವರ ಬಳಿಕ ಅಬ್ರಾಮನನ್ನು ಸರ್ವೇಶ್ವರ ಬಳಿಕ ಅಬ್ರಾಮನನ್ನು ಹೊರಗೆ ಕರೆತಂದು, ಹೊರಗೆ ಕರ್ಕೊಂಡು ಬಂದ್ರು. ಎಲ್ಲಿ ಒಂದು ತಿಳ್ಕೊಳ್ರಿ, ಒಂದು ಮನುಷ್ಯನ ಒಂದು ಪರಿಶುದ್ಧತೆ, ಮನುಷ್ಯನ ಸಿದ್ಧಾಂತ, ಮನುಷ್ಯನ ಅನೇಕ ತಪ್ಪು ತಿಳುವಳಿಕೆಯಿಂದ ದೇವನ ವಾಕ್ಯ ಹೇಳುತ್ತದೆ, ಅಬ್ರಾಮ ಪ್ಲೀಸ್ ನೀನು ಏನ್ ಮಾಡ್ತಾ ಇದ್ದೀಯ, ಏನ್ ಕೇಳ್ತಾ ಇದೀಯಾ, ನನಗೆ ಮಕ್ಕಳಿಲ್ವಲ್ಲ, ಮಕ್ಕಳು ಕೊಟ್ಟಿಲ್ವಲ್ಲ, ನೀನು ನನ್ನ ಉತ್ತರಾಧಿಕಾರಿ, ನನ್ನ ಕುಟುಂಬದವನು, ನನಗೆ ಹುಟ್ಟಿಲ್ವಲ್ಲ, ಯಾವ ಮಕ್ಕಳು ಯಾವುದು ಕೊಟ್ಟಿಲ್ವಲ್ಲ, ಇಷ್ಟು ಆಸ್ತಿ ಕೊಟ್ಟಿದ್ಯಾ, ನನಗೆ ಆಸ್ತಿ ಇದ್ರೆ ಏನು, ನನಗೆ ಮಕ್ಕಳಿಲ್ಲ. ಆ ನೊಂದಂತ ಹೃದಯದಲ್ಲಿ ದೇವನನ್ನ ಕೇಳುವಾಗ ಎದ್ದೋಳು, ಎದ್ದು ಬಾ ಹೊರಗೆ. ಅದರ ಅರ್ಥ ಏನು ಗೊತ್ತಾ, ನಿನ್ನ ಆಲೋಚನೆಯಿಂದ ಹೊರಗೆ ಬಾ, ನಿನ್ನ ಚಿಂತೆಯಿಂದ ಹೊರಗೆ ಬಾ, ನಿನ್ನ ವೇದನೆಯಿಂದ ಹೊರಗೆ ಬಾ. ನೀನು ಕೇಳುವಂತ ಸರ್ವೇಶ್ವರನು ಕೊಡುವಂತ ದೇವನೆಂಬುದಾಗಿ ನಂಬು. ನೀನು ನೋಡಿದ್ದು ಈ ಸ್ಥಿತಿಯಲ್ಲಿ ಬಾ, ಹೊರಗೆ ಬಾ. ಹೊರಗೆ ಕರೆದು ಈಗ ತಲೆ ಎತ್ತಿ ಮೇಲೆ ನೋಡು, ತಲೆ ಎತ್ತ ಮೇಲೆ ಆಕಾಶವನ್ನು ನೋಡು. ಪ್ರಿಯರೇ, ದೇವನ ವಾಕ್ಯ ನಾವು ನೋಡುವಂತ, ಪ್ರಾರ್ಥಿಸುವಂತ, ಚಿಂತಿಸುವಂತ, ಕೊಡುವಂಥದ್ದು ವಿಶಾಲವಾದಂಥದ್ದು. ಅದಕ್ಕೆ ಸರ್ವೇಶ್ವರ ಸ್ವಾಮಿ ಹೇಳಿದ್ರು, ಹೊರಗೆ ಬಂದು ಎಲ್ಲಿ ನೋಡು, ಆಕಾಶವನ್ನು ನೋಡು. ನಿನ್ನಿಂದ ಆದರೆ ಆ ನಕ್ಷತ್ರಗಳನ್ನು ಎಣಿಸು. ಸ್ಟಾರ್ಸ್, ನಿನ್ನ ಮನೆ ಮೇಲೆ ಆಗ್ತಿರಲ್ಲ ಸ್ಟಾರ್, ನಿನ್ನಿಂದ ಸಾಧ್ಯವಾದರೆ ಆ ಆಕಾಶದಲ್ಲಿ ಆ ನಕ್ಷತ್ರವನ್ನು ಎಣಿಸು. ಮುಂದಿನ ವಾಕ್ಯ ನೋಡ್ರಿ, ಒಳ್ಳೆ ವಾಕ್ಯ. ಆಕಾಶದ ಕಡೆಗೆ ನೋಡು, ಈ ನಕ್ಷತ್ರಗಳನ್ನು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟು ಅಸಂಖ್ಯಾತವಾಗುವುದು ಎಂದರು. ಅಬ್ರಾಮನು ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು. ಅಬ್ರಾಮನು ದೇವನು ಕೊಟ್ಟಂತ ಈ ವಾಗ್ದಾನಕ್ಕೆ ವಿಶ್ವಾಸ ಇಟ್ಟ. ನಿಮ್ಮ ವಿಶ್ವಾಸ, ನಿಮ್ಮ ಒಂದು ನಂಬಿಕೆ ಯಾವ ರೀತಿಯಲ್ಲಿ ನಿಮ್ಮನ್ನೇ ತೀರ್ಮಾನ ಮಾಡಿಕೊಡ್ರಿ. ನಾನು ಜನಕ್ಕೆ ಎದುರಿ ಜೀವನ ಮಾಡ್ತಿದ್ದೇನಾ, ಹಾಗೂ ನನ್ನ ವ್ಯಕ್ತಿತ್ವವನ್ನು ನೋಡಿ ನಾನು ಜೀವನ ಮಾಡ್ತಿದ್ದೀವ, ನನ್ನ ಸೌಂದರ್ಯವನ್ನು ನೋಡಿ ಜೀವನ ಮಾಡ್ತಿದ್ದೀನ, ನನ್ನ ಹಣ, ನನ್ನ ಆಸ್ತಿ, ನನ್ನ ಅಂತಸ್ತನ್ನು ನೋಡಿ ನನ್ನ ಜೀವನ ಮಾಡ್ತಿದ್ದೀನ? ಚಿಂತೆ ಮಾಡಿ ನೋಡ್ರಿ, ನನ್ನ ಬದುಕು ಯಾರನ್ನು ನೋಡಿ, ನನ್ನ ಬದುಕು ಯಾವ ರೀತಿಯಲ್ಲಿ. ಒಂದು ಚಿಂತೆ ಮಾಡ್ರಿ, ಈ ಲೋಕವು ನಮಗೆ ಏನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಏನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವೇನೇ ಸಂಪಾದನೆ ಮಾಡಿ ಇಟ್ಟಿದ್ದು ಅದು ಪರರಿಗೆ ಮಾತ್ರ, ಪರರಿಗೆ, ನಿಮಗೆ ಅಲ್ಲ. ಇರೋ ತನಕ ನಾವು ತಿನ್ನಲಿಕ್ಕೆ ಇರಲಿಕ್ಕೆ ಅಷ್ಟೇ, ಅದಾದಮೇಲೆ ಬಿಟ್ಟು ಹೋಗ್ತೀವಿ ಎಂಬುದಾಗಿ ಮರಿಬೇಡ್ರಿ.
ನೀನು ಏನೇ ಸಂಪಾದನೆ ಮಾಡಿದ್ರು ಅದು ಬಿಟ್ಟು ಹೋಗ್ಬೇಕು, ಬಿಟ್ಟು ಹೋಗೋ ಸೊತ್ತು. ಆದರೆ ಪರಲೋಕದಲ್ಲಿ ನಿನಗೆ ಒಂದು ಸ್ಥಳ ಇದೆ. ಆ ಪರಲೋಕದಲ್ಲಿ ನಿನಗೆ ಆದಂಥ ಒಂದು ಜಾಗವನ್ನು ದೇವರು ಹನಿ ಮಾಡಿದ. ಆ ಹನಿ ಮಾಡಿದಂಥ ಜಾಗಕ್ಕೆ ನೀನು ಸಿದ್ಧನಾಗ. ಹನಿ ಮಾಡಿದಂಥ ಜಾಗಕ್ಕೆ ಲೋಕವನ್ನು ಭಯಪಡಬೇಡ. ಯಾರನ್ನ ಲೋಕದಲ್ಲಿ ಜನಕ್ಕೆ ಭಯಪಡಬೇಡ. ಏಕೆಂದರೆ ನೀನು ನಂಬಿದಂಥ ದೇವನು ನಂಬಿಗಸ್ತನು. ನೀನು ನಂಬಿದಂಥ ದೇವನು ನಂಬಿಗಸ್ತನು. ಆತನು ಯಾವ ಕಾರಣಕ್ಕೂ ನಿನಗೆ ಮೋಸ ಮಾಡುವಂಥ ದೇವನಲ್ಲ. ಆದರೆ ನೀನು ದೇವನಿಗೆ ಮೋಸ ಮಾಡಬಾರದು. ನಾವು ದೇವರಿಗೆ ಮೋಸ ಮಾಡಬಾರದು. ಹೆಸರಿಗೋ ಯಾವುದೇ ಒಂದು ನೆಪಕ್ಕೋ ಹಾಗೂ ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅದಕ್ಕೆ ಅಲ್ಲ. ನಿನ್ನ ಬದುಕು ಮುಂದಿನ ದಿನಗಳಲ್ಲಿ ಏನು ಎಂಬ ಪ್ರಶ್ನೆಗೆ ಬಾ ಯೇಸು ಹತ್ರ. ಅದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದದ್ದು, ನಿನ್ನ ಪ್ರಶ್ನೆಗೆ ಉತ್ತರಕ್ಕೆ. ನಿನ್ನ ಈ ಲೋಕದಲ್ಲಿ ನಿನ್ನ ನಡವಳಿಕೆಯನ್ನು ತಿದ್ದಲಿಕ್ಕಾಗಿಯೂ ಸ್ವರ್ಗದಲ್ಲಿ ನಿನಗೆ ಒಂದು ಮನೆ ಇದೆ. ಸ್ವರ್ಗದಲ್ಲಿ ನೀನು ಸದಾಕಾಲ ಆ ಪರಿಶುದ್ಧವಾದಂಥ ದೇವನೊಂದಿಗೆ ಜೀವಿಸುವುದಕ್ಕಾಗಿಯೇ ದೇವನು ಶ್ರುತಿಪಡಿಸುವುದಕ್ಕೆ ಈ ಲೋಕವನ್ನ ಪ್ರವೇಶಿಸಿದ್ದು. ನಾವು ಕೊಟ್ಟಂಥ ತೀರ್ಮಾನವನ್ನ ದೇವರು ಅಂಗೀಕರಿಸಿದ್ದು ಶಿಲ್ಬೆಯ ಮರಣ. ಅದಕ್ಕಾಗಿ ಅಬ್ರಹಾಮನಿಗೆ ಹೇಳಿದರು, ಅಬ್ರಹಾಮ ನಕ್ಷತ್ರವನ್ನ ನೋಡು. ಯಾಕೆ ಈ ನಕ್ಷತ್ರವನ್ನ ಅಬ್ರಹಾಮನಿಗೆ ಹೇಳಿದರು? ಹಲೋ, ಯಾಕೆ ನಕ್ಷತ್ರದ ವಿಷಯ ಅಬ್ರಹಾಮನಿಗೆ ಹೇಳಿದರು? ಅಬ್ರಹಾಮ ನಿನಗೆ ಒಂದು ಮಗು ಬೇಕು, ಕೊಡ್ತೇನೆ. ಯಾಕೆ? ಸ್ಟಾರ್ಸ್, ನಕ್ಷತ್ರವನ್ನು ನೋಡು. ತೆಗಿರಿ ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 1ರಿಂದ ವಾಕ್ಯಗಳು. ಸ್ವಲ್ಪ ಬೇಗ ಓದ್ರಿ. ಮ್ಯಾಥ್ಯೂ ಮತ್ತಾಯನ ಶುಭ ಸಂದೇಶ ಅಧ್ಯಾಯ 2 ವಾಕ್ಯ 1ರಿಂದ ವಾಕ್ಯಗಳು. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ. ಇಲ್ಲಿ ಯೇಸು ಸ್ವಾಮಿ ಜನಿಸಿದ್ದು ಕಠಿಣವಾದಂತ ದುಷ್ಟನಾದಂತ ಹೆರೋದ ರಾಜನ ಆ ಸಮಯದಲ್ಲಿ. ಆವಾಗ ಆ ಸಮಯದಲ್ಲಿ ಅವನ ಮುಂದೆ ಯಾವ ರಾಜನು ಇರಕೂಡದು. ಅವನ ಸ್ವಾರ್ಥವಾದಂಥ ದುಷ್ಟನಾದಂಥ ಹಾಗೂ ನಾನಾ ರೀತಿಯಲ್ಲಿ ಕೆಟ್ಟ ತೀರ್ಮಾನವನ್ನು ಮಾಡುವಂಥ ಕೊಲೆ ಕಡಕನಾದಂಥ ಈ ರಾಜನ ಸಂದರ್ಭದಲ್ಲಿ ಯೇಸುವಿನ ಜನನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಮ್ಮ ಈ ಭಾರತ ದೇಶದಲ್ಲೂ ಒಂದು ಕಠಿಣವಾದಂಥ ಸ್ಥಿತಿ ಬಂದಿತ್ತು. ಹೋದ ವರ್ಷ ಅಲ್ಲ, ಚರ್ಚಿದ್ದು ರಾತ್ರಿ ಬಲಿಪೂಜೆದ ಟೈಮಿಂಗ್ಸೇ ಚೇಂಜ್ ಮಾಡಿದರು. ಕಾರಣ ಏಕೆಂದರೆ ಸರ್ಕಾರದ ಕಾನೂನುಗಳು. ಅಂದಿನ ಕಾಲದಲ್ಲೂ ಕಠಿಣವಾದಂಥ ಕಾರ್ಯವನ್ನು ನಾವು ನೋಡ್ತೇವೆ. ಇಂದಿನ ಕಾಲದಲ್ಲೂ ಕ್ರೈಸ್ತರಿಗೆ ಕಠಿಣವಾದಂಥ ಕಾರ್ಯಗಳು. ದೇವರ ದಯೆಯಿಂದ ಆ ಒಂದು ಸರ್ಕಾರವು ಬದಲಾವಣೆ ಆಯಿತು. ನಿಮ್ಮೆಲ್ರಿಗೂ ಗೊತ್ತಿದ್ದ ಹಾಗೆ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗೋಗಿತ್ತು. ರಾತ್ರಿ ಬಲಿಪೂಜೆಗೆ ಹೋಗಂಗಿಲ್ಲ. ಅದಾದಮೇಲೆ ನಾರ್ತಲ್ಲಿ ಅಂತೂ ಉತ್ತರ ಪ್ರದೇಶ ಆ ಕಡೆ ಎಲ್ಲ ಭಯಂಕರ ಚರ್ಚ್ ಗಿರ್ಚು. ಅದಾದಮೇಲೆ ಕ್ರಿಸ್ಮಸ್ಗೆ ಹೋಗೋರನ್ನೆಲ್ಲ ಒಡೆದು ಕೊಲ್ತಾ ಇದ್ರು. ಭಯಂಕರ ಕಠಿಣವಾದಂಥ ಸಂದರ್ಭ. ಆದರೆ ದೇವನ ವಾಕ್ಯ ಹೇಳ್ತದೆ, ದೇವರ ಮಕ್ಕಳನ್ನು ಹಾಗೂ ಕ್ರಿಸ್ತನನ್ನು ಮುಟ್ಟಿದವರನ್ನ ರಾಜ್ಯವೂ ಇಲ್ಲ, ದೇಶವೂ ಇಲ್ಲ, ಯಾವುದೂ ಇಲ್ಲ, ಅಂಥ ಒಂದು ಕಾರ್ಯವನ್ನು ಸಾಧಿಸಿ ತೋರಿಸುವಂಥದ್ದೇ ಕ್ರೈಸ್ತ ಧರ್ಮ. ಕ್ರೈಸ್ತ ನಾವೇನು ಮಾಡಲಿಕ್ಕಿಲ್ಲ. ಪ್ರಾರ್ಥನೆ, ಆ ಪ್ರಾರ್ಥನೆ ಮುಂದೆ ಯಾವ ಯುದ್ಧವೂ ಇಲ್ಲ, ಯಾವ ಬಾಂಬು ಇಲ್ಲ. ಅಷ್ಟು ಭಯಂಕರವಾದಂಥ ಕಾರ್ಯವೇ ಪ್ರಾರ್ಥನೆ. ಆ ಪ್ರಾರ್ಥನೆ ಇವತ್ತು ಉತ್ತರ ಕೊಡ್ತಾ ಇದೆ. ಆ ಪ್ರಾರ್ಥನೆ ಮುಂದಿನ ದಿನಗಳು ಉತ್ತರ ಕೊಡ್ತವೆ. ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ವ್ಯಕ್ತಿಯು ಕ್ರಿಸ್ತನ ವಾಕ್ಯವನ್ನು ಕೇಳಿರಬೇಕು, ಆತನ್ನು ನಡೆದಿರಬೇಕು. ನಡೆಯುವಂಥ ಹಾಗೂ ಕೇಳುವಂಥ ಒಂದು ದಿನ ಅತಿ ಬೇಗ ಇದೆ. ದೇವನ ವಾಕ್ಯ ಹೇಳ್ತದೆ, ಅಂತ್ಯವು ಆಮೇಲೆ ಎಂಬುದಾಗಿ. ಇಲ್ಲಿ ಆ ಕಠಿಣವಾದಂಥ ಸಂದರ್ಭದಲ್ಲಿ ಯೇಸುವಿನ ಜನನ, ಈ ಜನನವು ಯಾವ ರೀತಿಯಲ್ಲಿ ದೇವನು ಈ ಲೋಕಕ್ಕೆ ಬಂದದ್ದು, ಯಾವ ರೀತಿಯಲ್ಲಿ ನಮ್ಮನ್ನ ಬಲಪಡಿಸುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಓದಿ ಬ್ರದರ್ ವಾಕ್ಯ. ಜುದೆಯ ನಾಡಿನ ಬೆತ್ಲೇಮ್ ಎಂಬ ಊರಿನಲ್ಲಿ ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. 2ನೇ ವಾಕ್ಯ ಇನ್ನೊಂದ್ಸಲ ಓದಿ, ಸರಿಯಾಗಿ ಗಮನಿಸಿ ವಾಕ್ಯ.
ಯಹೂದ್ಯರ ಅರಸ ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಹುಟ್ಟಿದ್ದಾನಲ್ಲವೇ, ಅವರೆಲ್ಲಿ ಅವನೆಲ್ಲಿ ಎಂದು ವಿಚಾರಿಸಿದರು. ಎಂದು ವಿಚಾರಿಸಿದರು. ಆಮೇಲೆ ಅವರನ್ನು ಸೂಚಿಸುವ ನಕ್ಷತ್ರ ಅವರನ್ನ, ಯಾರನ್ನ ಯಾರನ್ನ ಅವರನ್ನ ಯಾರನ್ನ ಯೇಸುವನ್ನ, ಅವರನ್ನ ಸೂಚಿಸುವಂತ ನಕ್ಷತ್ರವು ಎಲ್ಲಿ ಕಾಣಿಸಿಕೊಳ್ತು? ಆಕಾಶದಲ್ಲಿ ಪೂರ್ವ ದಿಕ್ಕಿನಲ್ಲಿ, ಅಂದರೆ ಸೌತ್ ಕಡೆಯಿಂದ ಹಿಂಗೆ. ಈ ನಕ್ಷತ್ರ ಯೇಸುವನ್ನು ಸೂಚಿಸುವಂಥದ್ದು. ನಿಮ್ಮ ಮನೆ ಮೇಲೆ ಹಾಕುವಂಥ ನಕ್ಷತ್ರ ಯಾರನ್ನ ಸೂಚಿಸಬೇಕು? ಹಲೋ ಹಲೋ ಹಾ, ಯೇಸುವನ್ನು ಸೂಚಿಸುವಂಥ ನಕ್ಷತ್ರ ನಿಮ್ಮ ಮನೆ ಮೇಲೆ ಹಾಕಿದ್ರೆ, ಆ ಕ್ರಿಸ್ಮಸ್ ದಿವಸ ನೀವು ಕುಡಿದ್ರೆ, ಪಾಪವಿದ್ರೆ ಬ್ಲೆಸ್ಸಿಂಗ್ ಇರ್ಬೋದಾ? ಹಲೋ, ಸ್ವಲ್ಪ ಮಾತಾಡ್ರಿ. ಇರ್ತದ? ಯೇಸುವನ್ನು ಸೂಚಿಸುವಂತ ನಕ್ಷತ್ರ, ಆ ನಕ್ಷತ್ರವನ್ನ ಯೇಸುವಿಗೆ ಸೂಚಿಸುವಂತ ಒಂದು ನಕ್ಷತ್ರ ಪೂರ್ವ ದಿಕ್ಕಿನಲ್ಲಿ ಕಾಣಿಸಿಕೊಳ್ತು ಅಂತ ಹೇಳುವಾಗ, ಈ ನಕ್ಷತ್ರವೇ ಯೇಸುವನ್ನು ಗುರುತಿಸುವಂಥದ್ದು. ಅದಕ್ಕೆ ಅಬ್ರಾಹ್ಮನಿಗೆ ಹೊರಗೆ ಬಾ ನೀನು ನೋಡು ನಕ್ಷತ್ರ ಎಂಬುದಾಗಿ. ಆ ನಕ್ಷತ್ರವು ಅಂದರೆ ಹೋಲಿಕೆ, ದೇವನನ್ನ ಸೂಚಿಸುವಂಥದ್ದು ಆ ಪರಿಶುದ್ಧವಾದಂಥ ನಕ್ಷತ್ರದ ರೀತಿಯಲ್ಲಿ. ಈ ನಕ್ಷತ್ರವು ಈ ಜ್ಞಾನಿಗಳಿಗೆ ಕಾಣಿಸಿಕೊಂಡಾಗ ಅವರು ಮಹಾದಾನಂದವಾದರು ಎಂಬುದಾಗಿದೆ. ಮಹಾದಾನಂದ, ಅವರಿಗೆ ತುಂಬಾ ಸಂತೋಷವಾಯಿತು. ಅವರಿಗೆ ದಾರಿ ಗೊತ್ತಿಲ್ಲ, ಎಲ್ಲಿ ಯೇಸು ಹುಟ್ಟಿದ್ದಾರೆ ಗೊತ್ತಿಲ್ಲ, ಇಲ್ಲಿ ಹೆರೋದನಿಗೆ ಗೊತ್ತಿಲ್ಲ, ಅವ್ರ ಊರಲ್ಲಿ ಹುಟ್ಟಿದ ಅವನಿಗೆ ಗೊತ್ತಿಲ್ಲ. ಆದರೆ ನಕ್ಷತ್ರವು ಯೇಸುವನ್ನ ಸೂಚಿಸುವಂತ ನಕ್ಷತ್ರ ಇವರಿಗೆ ಕಾಣಿಸ್ತು.